ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು NRK ಎಜುಕೇಷನ್ ಕ್ಲಾಸ್. 18ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಬಗ್ಗೆ ಯಾರ್ಯಾರಿಗೆ ಯಾವ ಪ್ರಶಸ್ತಿ ದೊರಕಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ. ಟಾಟಾ IPL 18ನೇ ಎಡಿಷನ್ ಬಗ್ಗೆ ನೋಡಂಬ್ರಿ. ಅಂದರೆ 18ನೇ ಆವೃತ್ತಿ ಬಗ್ಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಅಂತ ಕರಿತಾರೆ. ಇದು 2025 ಜೂನ್ 3 ರಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ RCB ಮತ್ತು ಪಂಜಾಬ್ ಕಿಂಗ್ಸ್ PBKs ಅಂತ ಕರೀತಾರೆ ನಡುವಿನ ಐತಿಹಾಸಿಕ ಫೈನಲ್ ಪಂದ್ಯದೊಂದಿಗೆ ರೋಮಾಂಚನಕಾರಿಯಾಗಿ ಮುಕ್ತಾಯಗೊಂಡಿತು. ಈ ಪಂದ್ಯವು ವಿಶ್ವದ ಅತಿದೊಡ್ಡ ಕ್ರೀಡಾಂಗಣದಲ್ಲಿ ಒಂದಾದ ಅಹಮದಾಬಾದಿನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಿತು. ಹೌದಾ? ವರ್ಷಗಳ ಕಾಯುವಿಕೆ ಮತ್ತು ಹೃದಯಾಘಾತದ ನಂತರ RCB ಅಂತಿಮವಾಗಿ ತಮ್ಮ ಮೊದಲ IPL ಟ್ರೋಫಿಯನ್ನು ಎತ್ತಿ ಹಿಡಿಯಿತು. ಏನ್ರಿ, RCB ಮೊಟ್ಟ ಮೊದಲ ಬಾರಿಗೆ IPL ಟ್ರೋಫಿನ ಎತ್ತಿ ಹಿಡಿತು. ಹೌದಲ್ರಿ? ಅದೇ ರೀತಿ ರನ್ನರ್ ಅಪ್ ಆದಂಥ ತಂಡ ಯಾವುದು ಅಂತಂದ್ರೆ ಯಾವ್ದು ರೀ? ಪಂಜಾಬ್ ಕಿಂಗ್ಸ್. ಹೌದಲ್ರಿ? ಪಂಜಾಬ್ ಕಿಂಗ್ಸ್ ರನ್ನರ್ ಅಪ್ ಆಗೈತ್ರಿ. ಸ್ವಲ್ಪ ಇಂಡಿಯನ್ ಪ್ರೀಮಿಯರ್ ಲೀಗ್ ಬಗ್ಗೆ ನೋಡಂಬ್ರಿ. ಇದು ಕಂಟ್ರೀಸ್ ಅಂದ್ರೆ ಇದನ್ನು ಯಾವ ದೇಶ ನಡೆಸುತ್ತಂತಂದರೆ ನಮ್ಮ ಇಂಡಿಯಾನ ನಡೆಸುತ್ತೆ ರೀ. ಹೌದಾ? ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಯಾವ್ದು ಬರ್ತಂದರೆ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅಂದರೆ BCCI ಬರುತ್ತೆ ರೀ. ಇದರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲೈತೆ ಅಂತಂದ್ರಿ. ಅಂದ್ರೆ ಮುಂಬೈ, ಇಂಡಿಯಾ ರೀ. ಇದು ಫಾರ್ಮ್ಯಾಟ್ ಯಾವ ರೀತಿ ಐತೆ ಅಂದರೆ T20 ರೀ. ಇದು ಫಸ್ಟ್ ಎಡಿಷನ್ ಅಂದರೆ ಇದು ಫಸ್ಟ್ ಆವೃತ್ತಿ ಯಾವ್ದು ರೀ? ಹೌದಾ? ಇದು 2008 ನಡೀತೈತೆ ರೀ. ಅದೇ ರೀತಿ ಲಾಸ್ಟ್ ಎಡಿಷನ್ ಅಂದರೆ ಈಗ ಅಂದರೆ ಜೂನ್ 3 ನಡೆದಂಥ ಇದು 2025 ರೀ ಲಾಸ್ಟ್ ಎಡಿಷನ್. ಇದು ಟೂರ್ನಮೆಂಟ್ ಫಾರ್ಮ್ಯಾಟ್ ಹೆಂಗಿರ್ತಂದ್ರೆ ಇದು ಡಬಲ್ ರೌಂಡ್ ರಾಬಿನ್ ಫಾರ್ಮ್ಯಾಟ್ನಾಗ ಇರುತ್ತೆ. ಹೌದಾ? ಆಮೇಲೆ ಫಾಲೋಡ್ ಬೈ ಪ್ಲೇ ಆಫ್ಸ್. ಹೌದಲ್ರಿ? ಕ್ವಾಲಿಫೈಯರ್ 1, ಕ್ವಾಲಿಫೈಯರ್ 2, ಆಮೇಲೆ ಇದು ಎಲಿಮಿನೇಟರ್ ಅಂತ ಬರ್ತಾರೆ. ಹೌದಲ್ರಿ? ಆಮೇಲೆ ಕರೆಂಟ್ ಚಾಂಪಿಯನ್ ಯಾವುದಪ್ಪ ಅಂದರೆ ನಮ್ಮ RCB ಆದಂಥ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮೊದಲನೇ ಬಾರಿಗೆ ಫಸ್ಟ್ ಟೈಟಲನ್ನು ಗೆದ್ದಿದ್ರು. ಹೌದಾ? ಅತಿ ಹೆಚ್ಚು ಇದು ಯಾವ್ದು ರೀ IPL ಟ್ರೋಫಿ ಗೆದ್ದಿದ್ದು ತಂಡ ಯಾವುದು ಅಂತಂದ್ರಿ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು, ಇನ್ನೊಂದು ಮುಂಬೈ ಇಂಡಿಯನ್ಸ್ ಒಂದು. ಹೌದಲ್ರಿ? ಅದೇ ರೀತಿಯಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ಆ್ಯಂಡ್ ಮುಂಬೈ ಇಂಡಿಯನ್ಸು ತಲಾ 5 ಬಾರಿ ಗೆದ್ದಾವೆ ರೀ. ತಲಾ ಎಷ್ಟು ಬಾರಿ ರೀ? 5 ಬಾರಿ ಗೆದ್ದಾವೆ. ಹೌದಲ್ರಿ? ಹೌದಾ? ಆಮೇಲೆ ಅತಿ ಹೆಚ್ಚು ಅಂದರೆ IPLಗೆ ಅತಿ ಹೆಚ್ಚು ರನ್ ಹೊಡೆದಾರ ಯಾರು ಅಂತಂದ್ರೆ ಯಾರು ರೀ? ನಮ್ಮ ಕಿಂಗ್ ಕೊಹ್ಲಿ ಆದಂಥ ಯಾರು ರೀ? ವಿರಾಟ್ ಕೊಹ್ಲಿ ಅತಿ ಹೆಚ್ಚು ರನ್ ಹೊಡೆದಾರೆ. ಹೌದಾ? ಅದೇ ರೀತಿ ಅತಿ ಹೆಚ್ಚು ವಿಕೆಟ್ ತೆಗೆದಾರೆ ಯಾರಂದರೆ ಪಂಜಾಬ್ ಕಿಂಗ್ಸ್ನಾಗಿದ್ನಲ್ರಿ ಯಜುವೇಂದ್ರ ಚಹಲ್. ಅವ್ರು ಎಷ್ಟು ವಿಕೆಟ್ ತೆಗೆದಾರೆ ಅಂದರೆ 221 ವಿಕೆಟ್ ತೆಗೆದಾರೆ. ಹೌದಾ ರೀ? ಇಲ್ಲದ ನೋಡ್ರಿ. ಇವು ಸೀಸನ್ ಯಾವಾಗ ಸ್ಟಾರ್ಟ್ ಆಯ್ತು IPL 2001 ಇದು 2008, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25. ಇದು 18ನೇ ಆವೃತ್ತಿ. ಇದು ಎಷ್ಟನೇ ಆವೃತ್ತಿ ರೀ? ಇದೆಷ್ಟು? 18ನೆಯ ಆವೃತ್ತಿ. ನಮ್ಮ ಕೊಹ್ಲಿ ಅಂದರೆ ವಿರಾಟ್ ಕೊಹ್ಲಿ ಸಂಖ್ಯೆನೂ ಎಷ್ಟು ರೀ? ಜೆರ್ಸಿ ನಂಬರು 18. ಆದ್ದರಿಂದ ಈ ಸಲ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮೊದಲ ಬಾರಿಗೆ ಕಪ್ಪನ್ನು ಎತ್ತಿ ಹಿಡ್ದೈತೆ. ಹೌದಲ್ರಿ? ಈ ಮ್ಯಾಚ್ ಎಲ್ಲಿ ನಡೀತು ನೋಡ್ರಿ, RCB ವರ್ಸಸ್ ಪಂಜಾಬ್ ಕಿಂಗ್ಸ್ ಫೈನಲಿ ಬಂದಿದ್ದಾವೆ ರೀ. ಆ ಫೈನಲ್ ಮ್ಯಾಚ್ ಇದು ಎಲ್ಲಿ ನಡೀತು ರೀ? ಜೂನ್ 3 ನಡೀತಾವೆ. ಹೌದಾ ರೀ? ಟೈಮಿಂಗ್ ಎಷ್ಟು ರೀ? ನಮ್ಮ ಇಂಡಿಯನ್ ಟೈಮಿಂಗ್ ಅಂದರೆ 7:13. ಹೌದಲ್ರಿ? ಟಾಸ್ ಯಾವುದಾಗೈತೆ ರೀ? ಪಂಜಾಬ್ ಕಿಂಗ್ಸ್ ಅಪ್ ಟು ಬಾಲ್ ತೊಗೊಂಡಿತ್ತು ರೀ. ಇದ್ರ ಇಲ್ಲೇ ಐತಲ್ರಿ ನರೇಂದ್ರ ಮೋದಿ ಸಾರಿ 1 ಸೆಕೆಂಡ್. ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್. ಇದು ವಿಶ್ವದಾಗ ಅತ್ಯಂತ ದೊಡ್ಡದಾದ ಕ್ರೀಡಾಂಗಣ ರೀ. ಹೌದಲ್ರಿ? ಅಲ್ಲಿ ಫೈನಲ್ ನಡೀತು ರೀ. ವಿನ್ನರ್ ಯಾರಪ್ಪ ಅಂತಂದರೆ ನಮ್ಮ RCB. ಯಾವ್ದು ರೀ? 18ನೇ ಆವೃತ್ತಿ ವಿನ್ನರ್ ಯಾವುದಂದ್ರೆ ಯಾರಂದ್ರಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿನ್ ಆಗಿ ನಮ್ಮ RCB ತಂಡ ಯಾವ್ದು ರೀ? ಇಲ್ಲಿ ತಂಡ್ರಿ ಚಾಂಪಿಯನ್ ಆಗೈತೆ ರೀ. ಏನಾಗೈತೆ ರೀ? ಚಾಂಪಿಯನ್. 18ನೇ ಆವೃತ್ತಿಯ ಚಾಂಪಿಯನ್ ಆಗೈತೆ ರೀ. ಅದೇ ರೀತಿ ನೋಡ್ರಿ RCB ಡಿಫೀಲ್ಟೆಡ್ ಪಂಜಾಬ್ ಕಿಂಗ್ಸ್ ಬೈ 6 ರನ್ಸ್ಲಿದ್ದ ಏನ್ರಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆದ್ದೈತೆ ರೀ. ಅಂದರೆ 6 ರನ್ನಿನಿಂದ ನಮ್ಮ RCB ಗೆದ್ದೈತೆ ರೀ.
ಅದೇ ರೀತಿ ರನ್ನರ್ ಅಪ್ ಯಾವ್ದು ಅಂತಂದ್ರೆ ನೋಡಿರಿ, ರನ್ನರ್ ಅಪ್ ಯಾವ್ದು ರೀ, ಪಂಜಾಬ್ ಕಿಂಗ್ಸ್ ಯಾವ್ದು ರೀ, ಪಂಜಾಬ್ ಕಿಂಗ್ಸ್ ರನ್ನರ್ ಅಪ್ ಆಗೈತೆ ರೀ. ಯಾವ್ದಾಗೈತೆ ರೀ, ಪಂಜಾಬ್ ಕಿಂಗ್ಸ್ ರನ್ನರ್ ಅಪ್ ಯಾವ್ದು ರೀ, ಪಂಜಾಬ್ ಕಿಂಗ್ಸ್ ಇಲ್ಲಿ ಐತೆ ನೋಡಿರಿ. ಅದೇ ರೀತಿ ನೋಡಿರಿ, ದ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಯಾರ್ರಿ, ಸೂರ್ಯಕುಮಾರ್ ಯಾದವ್ ರೀ. ಯಾರ್ರಿ, ಸೂರ್ಯಕುಮಾರ್ ಯಾದವ್. ಅವ್ರ ಇಮೇಜ್ ಸಮೇತ ಐತೆ ನೋಡ್ರಿ ಇಲ್ಲಿ. ಯಾರ್ರಿ, ಇವರೇ ನೋಡ್ರಿ, ಸೂರ್ಯಕುಮಾರ್ ಯಾದವ್. ಯಾರ್ರಿ, ಸೂರ್ಯಕುಮಾರ್ ಯಾದವ್. ಹೌದಾ. ಆರೆಂಜ್ ಕ್ಯಾಪ್ ಸಾಯಿ ಸುದರ್ಶನ್. ಯಾರ್ರಿ, ಆರೆಂಜ್ ಕ್ಯಾಪ್ನ ವಿನ್ನರ್ ಯಾರ್ರಿ, ಇಲ್ಲದನ್ರಿ, ಸಾಯಿ ಸುದರ್ಶನ್. ಹೌದಾ. ಅದೇ ರೀತಿ ಇವರು ರನ್ ಎಷ್ಟು ಹೊಡೆದಾರಂದ್ರೆ 759 ರನ್ ಹೊಡೆದ್ರು. ಹೌದಾ ರೀ. ಅದೇ ರೀತಿ ಪರ್ಪಲ್ ಕ್ಯಾಪ್ ಯಾರ್ರಿ, ನಮ್ಮ ಕರ್ನಾಟಕದವರಾದಂಥ ಯಾವ್ರಿ, ಗುಜರಾತ್ ಟೈಟನ್ಸ್ನಾಗ ಇದ್ದಲ್ರಿ ಬೌಲರ್. ಯಾರ್ರಿ, ನಮ್ಮ ಪ್ರಸಿದ್ಧ ಕೃಷ್ಣರವರಿಗೆ ಆರೆಂಜ್ ಆ್ಯಂಡ್ ಪರ್ಪಲ್ ಕ್ಯಾಪ್ ಪ್ರಶಸ್ತಿಯನ್ನು ಪಡೆದಾರೆ. ಐತಿ ನೋಡ್ರಿ, ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಯಾರಂದ್ರಿ, ಯಾರ್ರಿ, ಲಕ್ನೋ ಸೂಪರ್ ಜೈಂಟ್ಸ್ನ ಕ್ಯಾಪ್ಟನ್ ಆಗಿದ್ನಲ್ರಿ. ಯಾರ್ರಿ, ನಮ್ಮ ರಿಷಬ್ ಪಂತ್. ಯಾರ್ರಿ, ನಮ್ಮ ರಿಷಬ್ ಪಂತ್. ರಿಷಬ್ ಪಂತ್ ಅವರಿಗೆ 27 ಕೋಟಿ ಕೊಟ್ಟಾರ. ಎಷ್ಟು ಕೋಟಿ ಕೊಟ್ಟಾರಿ, 27 ಕೋಟಿ ಕೊಟ್ಟು ಲಕ್ನೋ ಸೂಪರ್ ಜೈಂಟ್ಸ್ ಖರೀದಿ ಮಾಡಿದ್ರು. ಅದೇ ರೀತಿ ಗ್ರೀನ್ ಡಾಟ್ ಬಾಲ್ಸ್ ಆಫ್ ದ ಸೀಸನ್ ಯಾರ್ರಿ, ಗ್ರೀನ್ ಡಾಟ್ ಬಾಲ್ ಆಫ್ ದ ಸೀಸನ್ ಯಾರ್ರಿ, ನಮ್ಮ ಮೊಹಮ್ಮದ್ ಸಿರಾಜ್. ಯಾರ್ರಿ, ಮೊಹಮ್ಮದ್ ಸಿರಾಜ್. ಇಲ್ಲದ್ರಿ, ಮೊಹಮ್ಮದ್ ಸಿರಾಜ್. ಹೌದಾ. ಅದೇ ರೀತಿ ನೋಡ್ರಿ, ಕ್ಯಾಚ್ ಆಫ್ ದ ಸೀಸನ್ ಯಾರ್ರಿ, ಕಮಿಂದು ಮೆಂಡಿಸ್. ಯಾರ್ರಿ, ಕಮಿಂಡು ಮೆಂಡಿಸ್. ಇದು ಕ್ಯಾಚ್ ಆಫ್ ದ ಸೀಸನ್ ಪ್ರಶಸ್ತಿ ಅವ್ರಿಗೆ ದೊರಕೈತಿ. ಅದೇ ರೀತಿಯಾಗಿ ಸೂಪರ್ ಸ್ಟ್ರೈಕರ್ ಆಫ್ ದ ಸೀಸನ್ ವೈಭವ್ ಸೂರ್ಯವಂಶಿ. ಯಾರ್ರಿ, ವೈಭವ್ ಸೂರ್ಯವಂಶಿಗೇನ್ರಿ ಸೂಪರ್ ಸ್ಟ್ರೈಕರ್ ಆಫ್ ದ ಸೀಸನ್ ಅವಾರ್ಡ್ ಬಂದೈತ್ರಿ. ಸಾಯಿ ಸುದರ್ಶನ್ ಅವ್ರಿಗೆ ಇನ್ನೊಂದು ಅವಾರ್ಡ್ ಬಂದಿರಿ. ಅದ್ರಿ ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಸೀಸನ್. ಯಾವ್ದ್ರಿ, ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಸೀಸನ್ ಪ್ರಶಸ್ತಿ ಕೂಡ ಸಾಯಿ ಸುದರ್ಶನ್ ಅವರಿಗೆ ದೊರಕೈತ್ರಿ. ಅದೇ ರೀತಿ ಸೂಪರ್ ಸಿಕ್ಸಸ್ ಆಫ್ ದ ಸೀಸನ್ ಯಾರ್ರಿ, ನಿಕೋಲಸ್ ಪೂರನ್. ಎಷ್ಟು 6 ಹೊಡೆದ್ರಿ, 40 6 ಹೊಡೆದಾರ್ರಿ. ಅವ್ರ ಇಮೇಜಸ್ಸನ್ನು ಇಲ್ಲಿ ನೋಡ್ರಿ, ನಿಕೋಲಸ್ ಪೂರನ್. ಹೌದಾ. ಆಮೇಲೆ ನೋಡ್ರಿ, ಇದು ಮೋಸ್ಟ್ ಫೋರ್ ಇದನ್ನು ಹೊಡೆದಾರ ಯಾರ್ರಿ, 88 4 ಹೊಡೆದಾನ. ಯಾರ್ರಿ, ನಮ್ಮ ಸಾಯಿ ಸುದರ್ಶನ್. ಯಾರ್ರಿ, ಸಾಯಿ ಸುದರ್ಶನ್. ಇನ್ನೊಂದು ನೋಡಿ, ಚೆನ್ನೈ ಸೂಪರ್ ಕಿಂಗ್ ಬಂದೈತ್ರಿ. ಯಾವ್ದ್ರಿ ಇದು, ಫೇರ್ ಪ್ಲೇ ಅವಾರ್ಡ್ ಚೆನ್ನೈ ಸೂಪರ್ ಕಿಂಗ್ ಬಂದೈತ್ರಿ. ಯಾವ್ದ್ರಿ, ಫೇರ್ ಪ್ಲೇ ಅವಾರ್ಡ್. ಯಾವ್ದ್ರಿ, ಯಾವ ಟೀಮಿಗೆ ಬಂದೈತಂದ್ರೆ ಚೆನ್ನೈ ಸೂಪರ್ ಕಿಂಗಿಗೆ ಬಂದೈತ್ರಿ. ಯಾವ್ದ್ರಿ, ಒಂದು ಸೆಕೆಂಡ್, ಚೆನ್ನೈ ಸೂಪರ್ ಕಿಂಗ್ ಅವರಿಗೆ ಬಂದೈತ್ರಿ. ಇದೆಲ್ಲ ಕೂಡ 18ನೇ ಆವೃತ್ತಿಯಲ್ಲಿ ಬಂದಿರುವಂಥ ಯಾರ್ಯಾರಿಗೆ ಯಾವ ಪ್ರಶಸ್ತಿ ಬಂದಿದ್ದರ ಬಗ್ಗೆ ನೋಡಿದ್ವಿ. ಈಗ ಇಂಡಿಯನ್ ಪ್ರೀಮಿಯರ್ ಲೀಗ್ ಆಲ್ ಕ್ಯಾಪ್ಟನ್ಸ್ ನೇಮ್ ನೋಡ್ರಿ. ನಮ್ಮ IPL ಟೀಮ್ನಾಗ 10 ಟೀಮ್ ಅದ ರೀ. 10 ಟೀಮಿಗೆ ಯಾರ್ಯಾರು ಕ್ಯಾಪ್ಟನ್ ಆಗಿದ್ರು ಅಂತಂದೇಳಿ ಕೇಳ್ಬೋದು ರೀ. ಹೌದಲ್ರಿ, ಇದು ಮುಂದಿನ ಯಾವ ಎಕ್ಸಾಮ್ಗಾದ್ರೆ ಕೇಳ್ಬೋದು ರೀ. ಹೌದಾ. ಒಂದಿಸಿ ಬರೀ ರೂಪದಾಗ ಕೇಳ್ಬೋದು ರೀ, ಇಳಿಕೆ ರೂಪದಾಗ ಕೇಳ್ಬೋದು ರೀ. ಹೌದಲ್ರಿ. ಅದ್ರ ಬಗ್ಗೆ ಚೆನ್ನೈ ಸೂಪರ್ ಕಿಂಗ್ಸ್ ಕ್ಯಾಪ್ಟನ್ ಯಾರಿದ್ರಿ, MS ಧೋನಿ ಇದ್ರು. ಹೌದಾ. ಡೆಲ್ಲಿ ಕ್ಯಾಪಿಟಲ್ಸ್ ಕ್ಯಾಪ್ಟನ್ ಯಾರ್ರಿ, ಅಕ್ಷರ್ ಪಟೇಲ್ ಇದ್ದ. ಗುಜರಾತ್ ಟೈಟನ್ಸ್ ಕ್ಯಾಪ್ಟನ್ ಶುಭಮನ್ ಗಿಲ್. ಆಮೇಲೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಕ್ಯಾಪ್ಟನ್ ಅಜಿಂಕ್ಯ ರಹಾನೆ. ಆಮೇಲೆ ಲಕ್ನೋ ಸೂಪರ್ ಜೈಂಟ್ಸ್ ರಿಷಬ್ ಪಂತ್. ಮುಂಬೈ ಇಂಡಿಯನ್ಸ್ ಹಾರ್ದಿಕ್ ಪಾಂಡ್ಯ. ಪಂಜಾಬ್ ಕಿಂಗ್ಸ್ ಯಾರ್ರಿ, ಶ್ರೇಯಸ್ ಅಯ್ಯರ್ ರೀ. ರಾಜಸ್ಥಾನ್ ರಾಯಲ್ಸ್ ಯಾರ್ರಿ, ಸಂಜು ಸ್ಯಾಮ್ಸನ್ ಇದ್ರಿ. ಯಾರಿದ್ರಿ, ಸಂಜು ಸ್ಯಾಮ್ಸನ್. ಅದೇ ರೀತಿಯಾಗಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕ್ಯಾಪ್ಟನ್ ಯಾರ್ರಿ, ರಜಿತ್ ಪಠೇದಾರ್. ಯಾರ್ರಿ, ರಜಿತ್ ಪಠೇದಾರ್ ಅವರು ನಮ್ಮ RCB ಕ್ಯಾಪ್ಟನ್ ಇದ್ದರು. ಹೌದಲ್ರಿ, ಕ್ಯಾಪ್ಟನ್ ಇದ್ದ. ಅದೇ ರೀತಿ ಸನ್ರೈಸ್ ಹೈದರಾಬಾದ್ ಕ್ಯಾಪ್ಟನ್ ಯಾರ್ರಿ, ಪ್ಯಾಟ್ ಕಮಿನ್ಸ್ ಅವರು ಇದ್ದರು. ಇಲ್ಲಿ ನೋಡ್ರಿ, ಇದು ಮೋಸ್ಟ್ IPL ಟ್ರೋಫೀಸ್ ವಿನ್ ಆ್ಯಸ್ ಕ್ಯಾಪ್ಟನ್. ಯಾರ್ಯಾರು ಅತಿ ಹೆಚ್ಚು ಕಪ್ ಗೆದ್ದಾರ ಕ್ಯಾಪ್ಟನ್ ಯಾರು ಅಂತಂದ್ರಿ, 5 ಬಾರಿ ಯಾರು ಗೆದ್ದಾರ್ರಿ, ಯಾರ್ರಿ, ನಮ್ಮ ರೋಹಿತ್ ಶರ್ಮಾ. 5 ಬಾರಿ ರೋಹಿತ್ ಶರ್ಮಾ, 5 ಬಾರಿ MS ಧೋನಿ. ಗೌತಮ್ ಗಂಭೀರ್ 2 ಸಲ ಗೆದ್ದಾನೆ ರೀ ಕ್ಯಾಪ್ಟನ್ ಆಗಿ. ಹೌದಾ. ಶೇನ್ ವಾರ್ನ್ ಅವ್ರು 1 ಸಲ ಗೆದ್ದಾರ್ರಿ. ಆ್ಯಡಮ್ ಗಿಲ್ಕ್ರಿಸ್ಟ್ ಅವ್ರು 1 ಸಲ ಗೆದ್ದಾರ್ರಿ. ಡೇವಿಡ್ ವಾರ್ನರ್ 1 ಸಲ ಗೆದ್ದಾರ್ರಿ. ಹಾರ್ದಿಕ್ ಪಾಂಡ್ಯ 1 ಸಲ ಗೆದ್ದಾರ್ರಿ. ಹೌದಾ. ಅದೇ ರೀತಿಯಾಗಿ ಶ್ರೇಯಸ್ ಅಯ್ಯರ್ 1 ಬಾರಿ ಗೆದ್ದಾರ್ರಿ. ಈಗ ಇವತ್ತು ಅಂದರೆ ಜೂನ್ 3ನೇ ತಾರೀಕು 2025ರಲ್ಲಿ ನಡೆದಂಥ 18ನೇ ಆವೃತ್ತಿಯಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮೊದಲನೇ ಬಾರಿಗೆ ಕಪ್ಪನ್ನು ಎತ್ತಿಡ್ತಿತ್ತು. ಹೌದಲ್ರಿ.
ಇದು 18ನೇ ಆವೃತ್ತಿಯ ಇದು ಯಾರ್ಯಾರಿಗೆ ಯಾವ ಪ್ರಶಸ್ತಿ ದೊರಕಿದ್ದರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ನೀಡೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನಿಮಗೆ ವಿಡಿಯೋ ಇಷ್ಟ ಆದ್ರೆ ಅಷ್ಟೇ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೈ RCB, ಜೈ ಕರ್ನಾಟಕ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್.